ಇಂಗ್ಲೀಷನ್ನು ಮಾತಾಡಬೇಕು ಅನ್ನೋದು ನಿಮ್ಮ ಆಸೆನಾ? ಇಂಗ್ಲೀಷನ್ನು ಕಲೀಲೇಬೇಕು ಅನ್ನೋದು ನಿಮ್ಮ ಗುರಿನಾ? ಹಾಯ್, ಐ ಆಮ್ ನಾಗರಾಜ್ ಶೆಟ್ಟಿ, ಟೀಚರ್, ರೈಟರ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಟ್ರೈನರ್. I am here to help you, support you and guide you and encourage you to speak in fluent English. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತೇಳಿ ಒಂದು ಸಲ ಸೆಟ್ ಮಾಡಿಟ್ಕೊಂಡ್ರೆ ಸಾಕು. ನಾವು ಹೊಸ ವಿಡಿಯೋ ಹಾಕಿದ್ಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ನೋಡಿ, ನೋಟ್ಸ್ ಮಾಡಿ, ದಿನಾಲೂ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿ. ಹೀಗೆ ಮಾಡಿದರೆ ಸಾಕು, ಯಾರು ಬೇಕಾದರೂ ಇಂಗ್ಲೀಷನ್ನು ಖಂಡಿತ ಕಲಿಯೋಕ್ಕೆ ಸಾಧ್ಯ ಇದೆ. ನಮ್ಮ ಈ ಇಂಗ್ಲೀಷ್ ವಿಡಿಯೋಗಳು ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮುಖ್ಯವಾಗಿ ಕನ್ನಡ ಮಾಧ್ಯಮದ ಮಕ್ಕಳಿಗೆ, ಗ್ರಾಮೀಣ ಜನತೆಗೆ, ಯಾರಿಗೆ ಕೋಚಿಂಗ್ ಸೆಂಟರ್ಗೆ ಹೋಗಿ ಹಣ ಕೊಟ್ಟು ಕಲೀಲಿಕ್ಕೆ ಸಾಧ್ಯವಿಲ್ವೋ ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ. Once again, welcome to English Elements. Today in this video we are going to learn an interesting and very useful spoken English concept. ನಾವು ದಿನನಿತ್ಯ ಸಾಕಷ್ಟು ಪದಗಳನ್ನು ಬಳಸ್ತಾ ಇರ್ತೇವೆ. ಅವುಗಳಲ್ಲಿ ಜಾಸ್ತಿ ಮಾಡೆಲ್ ವರ್ಬ್ಸ್ ಇರ್ತವೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅತಿ ಹೆಚ್ಚು ಬಳಸ್ತಕ್ಕಂಥ ಮಾಡೆಲ್ ವರ್ಬ್ಸ್, ಅವುಗಳ ಕನ್ನಡದ ಅರ್ಥವನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಈ ಥರ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ್ರೆ ನಾವು ಸೆಂಟೆನ್ಸ್ಗಳನ್ನು ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಇಲ್ಲಿ ನಾನು ಡೀಟೇಲ್ ಆಗಿ ಈಚ್ ಆ್ಯಂಡ್ ಎವ್ರಿ ವರ್ಡನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಕೇರ್ಫುಲ್ ಆಗಿ ಕೇಳಿ, ನೋಟ್ಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಇವುಗಳನ್ನು ನಾವು ಮೋಡಲ್ ವರ್ಬ್ಸ್ ಅಂತ ಕರಿತೀವಿ. ಮೋಡಲ್ ಆಕ್ಸಿಲರೀಸ್ ಅಥವಾ ಮೋಡಲ್ ವರ್ಬ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಕ್ಯಾನ್, ಕುಡ್, ಮೇ, ಮೈಟ್, ಶೆಲ್, ವಿಲ್, ಶುಡ್, ಮಸ್ಟ್, ವುಡ್ ಇವು ಅತಿ ಹೆಚ್ಚು ಬಳಸ್ತಕ್ಕಂತಹ ಮೋಡಲ್ ವರ್ಬ್ಸ್. ಇವುಗಳ ಪ್ರೈಮರಿ ಯೂಸೇಜನ್ನು ನಾನಿಲ್ಲಿ ಬರೆದಿದ್ದೇನೆ. ಸೊ ಈಗ ಒಂದೊಂದಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕೆನ್ ಅಂತಂದರೆ ಮಾಡಬಲ್ಲೆ, ಅಂದರೆ ನಮಗೆ ಈಗ ಇರ್ತಕ್ಕಂತಹ ಸಾಮರ್ಥ್ಯವನ್ನು ಹೇಳಬೇಕಾದ್ರೆ ಕೆನ್ನನ್ನು ಬಳಸ್ತಾರೆ. ಯಾವುದಾದ್ರೂ ಕೆಲಸ ಇರ್ಬೋದು, ಆ ಕೆಲಸವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ನನಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ಕೆನ್ನನ್ನು ಬಳಸ್ತಾರೆ. ಐ ಕ್ಯಾನ್ ರನ್, ನಾನು ಓಡಬಲ್ಲೆ. ಹಿ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್, ಅವನು ಇಂಗ್ಲೀಷ್ನಲ್ಲಿ ಮಾತನಾಡಬಲ್ಲ. ನೋಡಿ, ಶಿ ಕ್ಯಾನ್ ರೀಡ್ ತಮಿಳ್, ಆಕೆ ತಮಿಳ್ ಓದಬಲ್ಲಳು. ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಕ್ಕಂತಹ ಸಾಮರ್ಥ್ಯ ಆ ಪರ್ಸನ್ಗೆ ಇದ್ದರೆ ಆಗ ಕೆನ್ನನ್ನು ಬಳಸ್ತಾರೆ. ದಟ್ ಈಸ್ ಪ್ರೆಸೆಂಟ್ ಎಬಿಲಿಟಿ, ಈಗ ಇರ್ತಕ್ಕಂತಹ ಸಾಮರ್ಥ್ಯ. ನೆಕ್ಸ್ಟ್ ಕುಡ್. ಕುಡ್ ಅಂತಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಕ್ಕಂತಹ ಸಾಮರ್ಥ್ಯ ಈ ಹಿಂದೆ ಇತ್ತು ಅಂತಕ್ಕಂತಹ ಸಂದರ್ಭ, ಅಂದರೆ ಮಾಡಬಲ್ಲವನಾಗಿದ್ದೆ. ಐ ಕುಡ್ ರನ್ ಇನ್ ಮೈ ಸ್ಕೂಲ್ ಡೇಸ್, ನಾನು ನನ್ನ ಶಾಲಾ ದಿನಗಳಲ್ಲಿ ಓಡಬಲ್ಲವನಾಗಿದ್ದೆ. ಅಂದರೆ ಆ ಸಾಮರ್ಥ್ಯ ನನಗೆ ಹಿಂದೆ ಇತ್ತು, ಅರ್ಥ ಈಗ ಇಲ್ಲ. ಅಂದರೆ ನಮಗೆ ಹಿಂದೆ ಇರ್ತಕ್ಕಂತಹ ಸಾಮರ್ಥ್ಯಗಳ ಬಗ್ಗೆ ಹೇಳಲಿಕ್ಕೆ ಕುಡ್ಡನ್ನು ಬಳಸ್ತಾರೆ. ರೈಟ್. ವೆಲ್, ಮೇ ಮತ್ತು ಮೈಟನ್ನು ಯಾವಾಗ ಬಳಸ್ತಾರೆ ಅಂತಂದರೆ ಮಾಡಬಹುದು, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದರೆ ಮಾಡಬಹುದು ಅಂತ ಹೇಳ್ತಾ ಇರ್ತೀವಲ್ಲ, ಅಂತಹ ಸಂದರ್ಭದಲ್ಲಿ ಮೇ ಮತ್ತು ಮೈಟನ್ನು ಬಳಸ್ತಾರೆ. ಐ ಮೇ ಗೋ ಟು ಬೆಂಗಳೂರು ಟುಮಾರೋ, ನಾನು ನಾಳೆ ಬೆಂಗಳೂರಿಗೆ ಹೋಗಬಹುದು. ಅಂದರೆ ಇಲ್ಲಿ ಪಾಸಿಬಿಲಿಟಿಯನ್ನು ಹೇಳುತ್ತೆ, ಹೋದರೆ ಹೋಗಬಹುದು, ಹೋಗದೇನೂ ಇರಬಹುದು. ಫಾರ್ ಎಕ್ಸಾಂಪಲ್, ಇಟ್ ಮೇ ರೈನ್ ಟುಡೇ, ಈ ದಿನ ಮಳೆ ಬರಬಹುದು. ದೇ ಮೈಟ್ ವಿನ್ ದ ಮ್ಯಾಚ್, ಅವರು ಮ್ಯಾಚನ್ನು ವಿನ್ ಆಗಬಹುದು, ಗೆಲ್ಲಬಹುದು. ಇಲ್ಲಿ ಮೇ ಅಂತಂದರೆ 50% ಸಾಧ್ಯತೆಗಳಿದ್ದರೆ ಮೇಯನ್ನು ಬಳಸ್ತಾರೆ. ಮೈಟ್ ಅಂತಂದರೆ ಅದಕ್ಕಿಂತಲೂ ಕಡಿಮೆ ಸಾಧ್ಯತೆಗಳಿದ್ದರೆ ಆಗ ಮೈಟನ್ನು ಬಳಸ್ತಾರೆ. ನೆಕ್ಸ್ಟ್ ಶೆಲ್ ಮತ್ತು ವಿಲ್. ನಾವು ಮುಂದೆ ಮಾಡುವೆ ಅಂತ ಹೇಳ್ತಾ ಇರ್ತೀವಲ್ಲ, ಯಾವುದಾದ್ರೂ ಒಂದು ಕೆಲಸವನ್ನು ಮುಂದೆ ಮಾಡ್ತೀನಿ ಅಂತ ಹೇಳುವ ಸಂದರ್ಭದಲ್ಲಿ ಶೆಲ್ ಮತ್ತು ವಿಲ್ಲನ್ನು ಬಳಸ್ತಾರೆ. ದೇ ವಿಲ್ ಕಮ್ ಟುಮಾರೋ, ಅವರು ನಾಳೆ ಬರ್ತಾರೆ. ವಿ ಶೆಲ್ ಗೋ ಟು ಅ ಟೂರ್ ಟುಮಾರೋ, ನಾವು ನಾಳೆ ಒಂದು ಟೂರ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಫ್ಯೂಚರ್ ಆ್ಯಕ್ಷನ್ಸ್, ಮುಂದೆ ಮಾಡ್ತಕ್ಕಂಥ ಕೆಲಸಗಳನ್ನು ಹೇಳಬೇಕಾದ್ರೆ ವಿಲ್ ಮತ್ತು ಶೆಲ್ಲನ್ನು ಬಳಸ್ತಾರೆ. ಅರ್ಥ ಮಾಡುವೆ ಅಂದರೆ ಮುಂದೆ. ನೆಕ್ಸ್ಟ್ ಶುಡ್ ಅಂತಂದರೆ ಮಾಡಬೇಕು, ಅಂದರೆ ಇದು ನೆಸೆಸಿಟಿಯನ್ನು ತಿಳಿಸುತ್ತೆ, ಯಾವುದಾದ್ರೂ ಒಂದು ಕೆಲಸ ಮಾಡುವ ಅಗತ್ಯವನ್ನು ತಿಳಿಸುತ್ತೆ. ಐ ಶುಡ್ ಲೀವ್ ನೌ, ನಾನೀಗ ಹೊರಡಬೇಕು. ಐ ಶುಡ್ ಲರ್ನ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಕಲಿಬೇಕು. ಅಂದರೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಹೇಳಲಿಕ್ಕೆ ಶುಡ್ಡನ್ನು ಬಳಸ್ತಾರೆ. ನೆಕ್ಸ್ಟ್ ಮಸ್ಟ್. ಮಸ್ಟ್ ಅಂತಂದರೆ ಮಾಡಲೇಬೇಕು, ಯಾವುದಾದ್ರೂ ಒಂದು ಕೆಲಸವನ್ನು, ಆಬ್ಲಿಗೇಷನ್ ಅಂತ ಹೇಳ್ತೀವಿ ನಾವು. ಅಂದರೆ ಆ ಕೆಲಸವನ್ನು ಮಾಡಲೇಬೇಕು, ತಪ್ಪದೇ ಮಾಡಬೇಕು ಅಂತಕ್ಕಂಥ ಹೇಳುವ ಸಂದರ್ಭದಲ್ಲಿ ಮಸ್ಟನ್ನು ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ಯು ಮಸ್ಟ್ ಕಮ್ ಟು ದ ಕ್ಲಾಸ್ ಟುಮಾರೋ, ನೀನು ನಾಳೆ ಕ್ಲಾಸ್ಗೆ ತಪ್ಪದೇ ಬರಬೇಕು. ಯು ಮಸ್ಟ್ ಪಾಸ್ ದಿಸ್ ಎಕ್ಸಾಮ್, ಈ
ಎಕ್ಸಾಮನ್ನು ನೀನು ಪಾಸ್ ಆಗೇ ತಿರಬೇಕು, ಆಗಲೇಬೇಕು, ಅಂದರೆ ತಪ್ಪದೇ ಮಾಡಬೇಕಂತ ಹೇಳುವ ಸಂದರ್ಭದಲ್ಲಿ ಮಸ್ಟನ್ನು ಬಳಸ್ತಾರೆ. ವುಡ್ ಅಂತಂದರೆ ನಮಗೆ ಹಿಂದೆ ಇರ್ತಕ್ಕಂತಹ ಪಾಸ್ಟ್ ಹ್ಯಾಬಿಟ್ಸನ್ನು ಹೇಳಲಿಕ್ಕೆ, ಅಂದರೆ ಈ ಹಿಂದೆ ನಾವು ರಿಪೀಟೆಡ್ ಆಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಹೇಳಲಿಕ್ಕೆ ವುಡ್ಡನ್ನು ಬಳಸಿ ಹೇಳ್ಬೋದು. ಅಂದರೆ ಮಾಡುತ್ತಿದ್ದೆ. ಇನ್ ಮೈ ಕಾಲೇಜ್ ಡೇಸ್ ಐ ವುಡ್ ಗೋ ಟು ಜಿಮ್ ರೆಗ್ಯುಲರ್ಲಿ. ನಾನು ಕಾಲೇಜ್ ಡೇಸ್ನಲ್ಲಿ ನಾನು ಜಿಮ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ. ಅದರ ಅರ್ಥ ಈಗ ಹೋಗ್ತಾ ಇಲ್ಲ ಅಂತ. ಅಂದರೆ ಈ ಹಿಂದೆ ನಮಗೆ ಇರ್ತಕ್ಕಂಥ ಅಭ್ಯಾಸಗಳನ್ನು ಹೇಳಲಿಕ್ಕೆ ವುಡ್ಡನ್ನು ಬಳಸ್ತಾರೆ. ಸೊ ಇದ್ರ ಬದಲಾಗಿ ನಾವು ಯೂಸ್ ಇಟ್ ಟು ಅನ್ನು ಕೂಡ ಬಳಸ್ಬೋದು. ಈ ವುಡ್ಡನ್ನು ಫ್ಲೆಕ್ಸಿಬಲ್ ವರ್ಬ್ ಅಂತ ಕರೀತಾರೆ. ನಾವು ಮುಂದೆ ಮಾಡ್ತಕ್ಕಂಥ ಕೆಲಸಗಳಿಗೂ ಕೂಡ ವುಡ್ಡನ್ನು ಬಳಸ್ಬೋದು. ನಮಗೀಗ ಮಾಡ್ತಕ್ಕಂಥ ಕೆಲಸವನ್ನು ಹೇಳೋಕ್ಕೆ ಕೂಡ ವುಡ್ಡನ್ನು ಬಳಸ್ಬೋದು. ಈ ವುಡ್ಡನ್ನು ನಾವು ಫ್ಲೆಕ್ಸಿಬಲ್ ಆಗಿ ಬಳಸಬಹುದು. ಸೊ ನೆನ್ಪಿಟ್ಕೊಳ್ಳಿ, ಕೆನ್ ಮಾಡಬಲ್ಲೆ, ಕುಡ್ ಮಾಡಬಲ್ಲವನಾಗಿದ್ದೆ, ಮೇ ಮೈಟ್ ಮಾಡಿದರೆ ಮಾಡಬಹುದು, ಶೆಲ್ ವಿಲ್ ಮಾಡುವೆ ಅಂದರೆ ಫ್ಯೂಚರಲ್ಲಿ, ಶುಡ್ ಮಾಡಬೇಕು, ಮಸ್ಟ್ ಮಾಡಲೇಬೇಕು, ವುಡ್ ಮಾಡುತ್ತಿದ್ದೆ ಅಂದರೆ ಈ ಹಿಂದೆ. ಈಗ ಮಾಡು ಅಂತಕ್ಕಂತಹ ವರ್ಬನ್ನು ತಗೊಂಡು ಇಲ್ಲಿ ಬರೆದಿದ್ದೀನಿ ನಾನು. ಫಾರ್ ಎಕ್ಸಾಂಪಲ್ ಹೋಗು ಅಂತಕ್ಕಂತಹ ಪದವನ್ನು ತಗೊಂಡು ಯಾವ ಥರ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ. ಕೆನ್ ಅಂದರೆ ಹೋಗಬಲ್ಲೆ, ಕುಡ್ ಹೋಗಬಲ್ಲವನಾಗಿದ್ದೆ, ಮೇ ಮೈಟ್ ಹೋಗಬಹುದು, ಶಾಲ್ ವಿಲ್ ಹೋಗುವೆ, ಶುಡ್ ಹೋಗಬೇಕು, ಮಸ್ಟ್ ಹೋಗಲೇಬೇಕು, ವುಡ್ ಹೋಗುತ್ತಿದ್ದೆ. ಅರ್ಥ ಆಗ್ತಾ ಇದೆನಾ? ಸೊ ಈ ಒಂದು ಎಕ್ಸಾಂಪಲ್ಸನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಈ ಎಕ್ಸಾಂಪಲ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ವೆಲ್, ಸೊ ಇದರ ಸ್ಟ್ರಕ್ಚರ್ ಬಂದುಬಿಟ್ಟು ಸಬ್ಜೆಕ್ಟ್, ಮಾಡೆಲ್, ವರ್ಬ್. ಎಮ್ ವಿ ಅಂತಂದರೆ ಮಾಡೆಲ್ ವರ್ಬ್. ಇಲ್ಲಿರ್ತಕ್ಕಂತಹ ಎಲ್ಲ ಪದಗಳಿಗೆ ನಾವು ಮಾಡೆಲ್ ವರ್ಬ್ ಅಂತ ಕರಿತೀವಿ. ಮಾಡೆಲ್ ವರ್ಬ್ ಪ್ಲಸ್ V1 ಅಂದರೆ ವರ್ಬ್ನ ಮೊದಲನೇ ರೂಪ, ಬೇಸ್ ಫಾರ್ಮ್ ಆಫ್ ದ ವರ್ಬ್ ಪ್ಲಸ್ ಅದರ್ ವರ್ಡ್ಸ್ ಆರ್ ಆಬ್ಜೆಕ್ಟ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ರಕ್ಚರ್ ಪ್ರಕಾರ ನಾನು ಇಲ್ಲಿ ಬರ್ತಿದ್ದೀನಿ. ಸಬ್ಜೆಕ್ಟ್ ಅಂತಂದರೆ ಐ, ವು, ಯು, ದೆ, ಹಿ, ಶಿ, ಇಟ್. ಐ ಅಂದರೆ ನಾನು, ವಿ ಅಂದರೆ ನಾವು, ಯು ಅಂದರೆ ನೀವು, ಇನ್ನೊಂದು ಅರ್ಥ ಬರುತ್ತೆ ನೀನು ಅಂತಲೂ ಕೂಡ. ನೆಕ್ಸ್ಟ್ ದೇ ಅಂದರೆ ಅವರು, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಇದು ಅಥವಾ ಅದು, ಕುಮಾರ್ ಹೆಸರು, ರಶ್ಮಿ ಇದು ಕೂಡ ಒಂದು ಹೆಸರು. ಇಲ್ಲಿ ಮಾಡೆಲ್ ವರ್ಬನ್ನು ಮಧ್ಯದಲ್ಲಿ ಬಳಸ್ತೇವೆ. ಮಾಡೆಲ್ ವರ್ಬ್ ಅಂತಂದರೆ ಇಲ್ಲಿರ್ತಕ್ಕಂತಹ ಯಾವುದೇ ಪದವನ್ನು ಇಲ್ಲಿ ನಾವು ತಗೋಬಹುದು. ನೆಕ್ಸ್ಟ್ ಇದು ವರ್ಬ್ನ ಮೊದಲನೇ ರೂಪ. ಇವುಗಳ ಅರ್ಥವನ್ನು ಕೂಡ ತಿಳ್ಕೊಂಬಿಡಿ. ಸ್ಪೀಕ್ ಮಾತನಾಡು, ಟೀಚ್ ಬೋಧಿಸು, ವರ್ಕ್ ಕೆಲಸ ಮಾಡು, ರನ್ ಓಡು, ರೀಡ್ ಓದು, ಬೈ ಕೊಳ್ಳು, ಗೋ ಹೋಗು, ಡ್ರೈವ್ ಚಾಲಿಸು, ಲರ್ನ್ ಕಲಿ. ಈಗ ಒಂದೊಂದೇ ಮಾಡೆಲ್ ವರ್ಬನ್ನು ತಗೊಂಡು ಇಲ್ಲಿ ಸೆಂಟೆನ್ಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಮಾಡೆಲ್ ವರ್ಬನ್ನು ಇಲ್ಲಿ ಹಾಕಿ. ಮೊದಲೇ ಮಾಡೆಲ್ ವರ್ಬ್ ಯಾವುದು? ಕ್ಯಾನ್. ಐ ಕ್ಯಾನ್ ಸ್ಪೀಕ್. ನಾವು ಸ್ಪೀಕ್ ಅಂತಕ್ಕಂತಹ ವರ್ಬನ್ನು ಮಾತ್ರ ತಗೊಂಡು ಸೆಂಟೆನ್ಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಐ ಕ್ಯಾನ್ ಸ್ಪೀಕ್ ನಾನು ಮಾತನಾಡಬಲ್ಲೆ. ಯಾವ ಭಾಷೆಯನ್ನು? ಇಂಗ್ಲೀಷನ್ನು. ಸೊ ಆಬ್ಜೆಕ್ಟ್ ಇಲ್ಲಿ ಯಾವುದಾಗುತ್ತೆ ಅಂದರೆ ಇಂಗ್ಲೀಷ್ ಆಗುತ್ತೆ. ಐ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್. ನಾನು ಇಂಗ್ಲೀಷನ್ನು ಮಾತನಾಡಬಲ್ಲೆ. ವಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನಾವು ಇಂಗ್ಲೀಷನ್ನು ಮಾತನಾಡಬಲ್ಲೆವು. ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನೀವು ಇಂಗ್ಲೀಷ್ ಮಾತನಾಡಬಲ್ಲಿರಿ. ದೇ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಅವರು ಇಂಗ್ಲೀಷ್ ಮಾತನಾಡಬಲ್ಲರು. ಹಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಅವನು ಇಂಗ್ಲೀಷ್ ಮಾತನಾಡಬಲ್ಲ. ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಅವಳು ಇಂಗ್ಲೀಷ್ ಮಾತನಾಡಬಲ್ಲಳು. ಇಟ್ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಇದು ಇಂಗ್ಲೀಷ್ ಮಾತನಾಡಬಲ್ಲದು. ಕುಮಾರ್ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಕುಮಾರ್ ಇಂಗ್ಲೀಷ್ ಮಾತನಾಡಬಲ್ಲ. ರಶ್ಮಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ರಶ್ಮಿ ಇಂಗ್ಲೀಷ್ ಮಾತನಾಡಬಲ್ಲಳು. ಸೊ ನೋಡಿ, ಇದು ಅವರಿಗೆ ಇರ್ತಕ್ಕಂತಹ ಸಾಮರ್ಥ್ಯವನ್ನು ತಿಳಿಸುತ್ತೆ. ಕೆನ್ ಸಾಮರ್ಥ್ಯ. ಬೇರೆ ಸೆಂಟೆನ್ಸನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ನಾನು ಕನ್ನಡದ ವಾಕ್ಯವನ್ನು ಹೇಳ್ತೇನೆ, ನೀವು ಇಂಗ್ಲೀಷ್ನಲ್ಲಿ ಹೇಳ್ತಾ ಹೋಗಿ. ಅವರು ಓಡಬಲ್ಲರು. ದೇ ಕ್ಯಾನ್ ರನ್. ವಂಡರ್ಫುಲ್. ಅವಳು ಕಾರನ್ನು ಚಾಲಿಸಬಲ್ಲಳು ಅಂದರೆ ನಡೆಸಬಲ್ಲಳು. ಶಿ ಕ್ಯಾನ್ ಡ್ರೈವ್ ಅ ಕಾರ್. ಶಿ ಕ್ಯಾನ್ ಡ್ರೈವ್ ಎ ಕಾರ್. ನೆಕ್ಸ್ಟ್, ರಶ್ಮಿ ತಮಿಳ್ ಓದಬಲ್ಲಳು. ರಶ್ಮಿ ಕ್ಯಾನ್ ರೀಡ್ ತಮಿಳ್. ವೆರಿ ಸಿಂಪಲ್. ಸೊ ಅದೇ ಥರ ನೀವು ಬೇರೆ ಬೇರೆ ವರ್ಬ್ಗಳನ್ನು, ಬೇರೆ ಬೇರೆ ಮಾಡೆಲ್ ವರ್ಬ್ಗಳನ್ನು ಜಾಗದಲ್ಲಿ ಹಾಕಿದರೆ ಆ ಅರ್ಥ ಚೇಂಜ್ ಆಗುತ್ತೆ. ನಿಮಗೆ ಈಸಿಯಾಗಿ ಸೆಂಟೆನ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮಾಡಬೇಕು, ಶುಡನ್ನು ಹಾಕಿ. ಶಿ ಶುಡ್ ಗೋ ನೌ. ಅವಳು ಈಗ ಹೋಗಬೇಕು.
ಯು ಶುಡ್ ಡ್ರೈವ್ ಅ ಬಸ್, ನೀನು ಒಂದು ಬಸ್ ಓಡಿಸಬೇಕು. ವಿ ಶುಡ್ ವರ್ಕ್ ನೌ, ನಾವೀಗ ಕೆಲಸ ಮಾಡಬೇಕು. ಕುಮಾರ್ ಶುಡ್ ಲರ್ನ್ ಇಂಗ್ಲೀಷ್, ಕುಮಾರ್ ಇಂಗ್ಲೀಷನ್ನು ಕಲಿಯಬೇಕು. ಕಲಿಯಲೇಬೇಕು ಅಂತ ಹೇಳಬೇಕಾದ್ರೆ ಮಸ್ಟನ್ನು ಬಳಸ್ತಾರೆ. ಕುಮಾರ್ ಮಸ್ಟ್ ಲರ್ನ್ ಇಂಗ್ಲೀಷ್ ಅಂದರೆ ಕುಮಾರ್ ಇಂಗ್ಲೀಷನ್ನು ಕಲಿಯಲೇಬೇಕು. ಅರ್ಥ ಆಗ್ತಿದೆನಾ? ಇಲ್ಲಿರ್ತಕ್ಕಂಥ ಕನ್ನಡದ ಅರ್ಥವನ್ನು ನೋಡ್ಕೊಳ್ಳಿ. ಮಾಡೆಲ್ ವರ್ಬನ್ನು ಹಾಕಿ ಸೆಂಟೆನ್ಸನ್ನು ಮಾಡ್ತಾ ಹೋಗಿ. ತುಂಬ ಅಂದರೆ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೀವು ಸಾಕಷ್ಟು ಸೆಂಟೆನ್ಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಕ್ಟೀಸ್ಗಾಗಿ ನಾನೀಗ ಮೇ ಅಂತಕ್ಕಂತಹ ಮಾಡೆಲ್ ವರ್ಬನ್ನು ತಗೊಂಡಿದ್ದೀನಿ. ಇಲ್ಲಿ ಮೇ ಹಾಕಬೇಕು. ನಾನು ಕನ್ನಡದ ಸೆಂಟೆನ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ, ನೀವು ಇಂಗ್ಲೀಷ್ ಹೇಳ್ತಾ ಹೋಗಿ. ನಾವು ಓದಬಹುದು. ವಿ ಮೇ ರೀಡ್. ವಂಡರ್ಫುಲ್. ಇದು ಹೋಗಬಹುದು. ಇಟ್ ಮೇ ಗೋ. ಇಟ್ ಮೇ ಗೋ. ನಾನು ಇಂಗ್ಲೀಷ್ ಬೋಧಿಸಬಹುದು. ಐ ಮೇ ಟೀಚ್ ಇಂಗ್ಲೀಷ್. ಐ ಮೇ ಟೀಚ್ ಇಂಗ್ಲೀಷ್. ಅವನು ಓಡಬಹುದು. ಹೀ ಮೇ ರನ್. ಅರ್ಥ ಆಗ್ತಾಯಿದೆನಾ? ಯಾವುದೇ ಮಾಡೆಲ್ ವರ್ಬನ್ನು ಹಾಕಿ ಸೆಂಟೆನ್ಸನ್ನು ಮಾಡ್ತಾ ಹೋಗಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ನಡದ ಅರ್ಥಗಳನ್ನು ಗಮನಿಸಿದರೆ ಆ ವಾಕ್ಯದ ಪೂರ ಅರ್ಥ ನಿಮಗೆ ಆಗುತ್ತೆ. ನಿಮ್ಮ ಪ್ರಾಕ್ಟೀಸ್ಗಾಗಿ ನಾನು ಕೊಡ್ತಕ್ಕಂತಹ ಒಂದು ವರ್ಬ್ ಯಾವುದು ಅಂತಂದರೆ ಲರ್ನ್. ಲರ್ನ್ ಇಂಗ್ಲೀಷ್. ಇಲ್ಲಿ ಬೇರೆ ಬೇರೆ ವರ್ಬ್ಗಳನ್ನು ಬಳಸ್ತಾ ಹೋಗಿ ವಾಕ್ಯಗಳನ್ನು ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ಮೊದಲ ವಾಕ್ಯಗಳನ್ನು ನಾನು ಹೇಳ್ತಾ ಇರ್ತೇನೆ, ಉಳಿದ ವಾಕ್ಯಗಳನ್ನು ನೀವು ಮಾಡ್ತಾ ಹೋಗಿ. ಈ ಒಂದು ಸಬ್ಜೆಕ್ಟ್ ತೊಗೊಳ್ಳಿ. ಮಾಡೆಲ್ ವರ್ಬ್ ಯಾವುದಿಲ್ಲಿ? ಕೆನ್ ಅನ್ನು ತಗೊಳ್ಳಿ. ಐ ಕ್ಯಾನ್ ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಕಲಿಯಬಲ್ಲೆ. ವಿ ಕ್ಯಾನ್ ಲರ್ನ್ ಇಂಗ್ಲೀಷ್. ಯು ಕ್ಯಾನ್ ಲರ್ನ್ ಇಂಗ್ಲೀಷ್. ದೇ ಕ್ಯಾನ್ ಲರ್ನ್ ಇಂಗ್ಲೀಷ್. ಈ ಥರ ಕೆನ್ ಅಂತಕ್ಕಂಥ ಪದವನ್ನು ಬಳಸಿ ವಾಕ್ಯಗಳನ್ನು ಮಾಡ್ತಾ ಹೋಗೋದು. ನೆಕ್ಸ್ಟ್, ಕುಡ್. ಐ ಕುಡ್ ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಕಲಿಯಬಲ್ಲವನಾಗಿದ್ದೆ. ಆ ಎಬಿಲಿಟಿ ನನಗಿತ್ತು ಅಂದರೆ ಈಗ ಆ ಎಬಿಲಿಟಿ ನನಗೆ ಇಲ್ಲ ಎನ್ನುವ ಅರ್ಥ ಬರುತ್ತೆ. ಐ ಕುಡ್ ಲರ್ನ್ ಇಂಗ್ಲೀಷ್. ವಿ ಕುಡ್ ಲರ್ನ್ ಇಂಗ್ಲೀಷ್. ಯು ಕುಡ್ ಲರ್ನ್ ಇಂಗ್ಲೀಷ್. ದೇ ಕುಡ್ ಲರ್ನ್ ಇಂಗ್ಲೀಷ್. ಈ ಥರ ವಾಕ್ಯಗಳನ್ನು ಮಾಡ್ತಾ ಹೋಗಿ. ನೆಕ್ಸ್ಟ್, ಮೇ. ಐ ಮೇ ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಕಲಿಯಬಹುದು. ವಿ ಮೇ ಲರ್ನ್ ಇಂಗ್ಲೀಷ್. ನಾವು ಇಂಗ್ಲೀಷ್ ಕಲಿಯಬಹುದು. ಅಂದರೆ 50% ಸಾಧ್ಯತೆಗಳಿರುತ್ತೆ. ಮೈಟ್ ಕಲಿತ್ರೆ ಕಲಿಬೋದು, ಬಿಟ್ಟರೆ ಬಿಡ್ಬೋದು. ಐ ಮೈಟ್ ಲರ್ನ್ ಇಂಗ್ಲೀಷ್. ಸೊ ಅಂದರೆ ಸಾಧ್ಯತೆಗಳು ತೀರಾ ಕಡಿಮೆ. ಐ ಮೈಟ್ ಲರ್ನ್ ಇಂಗ್ಲೀಷ್. ವಿ ಮೈಟ್ ಲರ್ನ್ ಇಂಗ್ಲೀಷ್. ನೆಕ್ಸ್ಟ್, ಐ ಶಾಲ್ ಲರ್ನ್ ಇಂಗ್ಲೀಷ್. ವಿ ವಿಲ್ ಲರ್ನ್ ಇಂಗ್ಲೀಷ್. ಸೊ ಈ ಥರ ಶಾಲ್ ಆರ್ ವಿಲ್ ಬಳಸಿ ವಾಕ್ಯಗಳನ್ನು ಮಾಡ್ತಾ ಹೋಗಿ. ನೆಕ್ಸ್ಟ್, ಶುಡ್. ಐ ಶುಡ್ ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷನ್ನು ಕಲಿಯಲೇಬೇಕು. ವಿ ಶುಡ್ ಲರ್ನ್ ಇಂಗ್ಲೀಷ್. ಯು ಶುಡ್ ಲರ್ನ್ ಇಂಗ್ಲೀಷ್. ಎಲ್ಲ ಸಬ್ಜೆಕ್ಟನ್ನು ಬಳಸಿ ವಾಕ್ಯಗಳನ್ನು ಮಾಡ್ತಾ ಹೋಗಿ. ನೆಕ್ಸ್ಟ್, ಮಸ್ಟ್. ಐ ಮಸ್ಟ್ ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷನ್ನು ಕಲಿಯಲೇಬೇಕು ಅಂದರೆ ತಪ್ಪದೇ ಕಲಿಬೇಕು ಎನ್ನುವ ಅರ್ಥವನ್ನು ಕೊಡುತ್ತೆ. ಶಿ ಮಸ್ಟ್ ಲರ್ನ್ ಇಂಗ್ಲೀಷ್. ಅವಳು ಇಂಗ್ಲೀಷನ್ನು ಕಲಿಯಲೇಬೇಕು, ಆ ಥರ. ನೆಕ್ಸ್ಟ್, ವುಡ್. ಐ ವುಡ್ ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷನ್ನು ಕಲಿತಾ ಇದ್ದೆ. ವೆನ್ ಐ ವಾಸ್ ಗೋಯಿಂಗ್ ಟು ಕಾಲೇಜ್ ಐ ವುಡ್ ಲರ್ನ್ ಇಂಗ್ಲೀಷ್. ನಾನು ಕಾಲೇಜಿಗೆ ಹೋಗ್ತಾ ಇದ್ದಾಗ ಇಂಗ್ಲೀಷನ್ನು ಕಲಿತಾ ಇದ್ದೆ ಅಂದರೆ ಇಂಗ್ಲೀಷ್ ಕಲಿಯುವ ಅಭ್ಯಾಸ ನನಗಿತ್ತು ಎನ್ನುವ ಅರ್ಥವನ್ನು ಕೊಡುತ್ತೆ. ಹೀಗೆ ಒಂದೊಂದೇ ವರ್ಬನ್ನು ತಗೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೆಂಟೆನ್ಸ್ಗಳನ್ನು ಜೋರಾಗಿ ಹೇಳ್ತಾ ಹೋಗಿ. ಅವುಗಳ ಕನ್ನಡದ ಅರ್ಥವನ್ನು ಹೇಳಿ. ನೋಟ್ಸ್ ಮಾಡಿ. ದಿನಾಲೂ ಪ್ರಾಕ್ಟೀಸ್ ಮಾಡಿ. ಹೀಗೆ ಮಾಡಿದ್ರೆ ಖಂಡಿತ ಇಂಗ್ಲೀಷನ್ನು ಕಲಿಯೋಕ್ಕೆ ಸಾಧ್ಯ ಇರುತ್ತೆ. ನಾವು ಪಾಸ್ ದ ವಿಡಿಯೋ, ಟೇಕ್ ದ ಸ್ಕ್ರೀನ್ಶಾಟ್, ಮೇಕ್ ನೋಟ್ಸ್ ಆ್ಯಂಡ್ ಡೂ ಪ್ರಾಕ್ಟೀಸ್. ನಾನು ಈ ಮಾಡೆಲ್ ವರ್ಬ್ಸ್ನ ಪ್ರೈಮರಿ ಯೂಸೇಜನ್ನು ಹೇಳಿದ್ದೇನೆ. ಈ ಕೆನ್ನನ್ನು ಪರ್ಮಿಷನ್ ಕೇಳೋಕ್ಕೂ ಕೂಡ ಬಳಸ್ಬೋದು. ಕೆನ್ ಐ ಸಿಟ್ ಹಿಯರ್? ನಾನು ಇಲ್ಲಿ ಕುಳಿತುಕೊಳ್ಬಹುದಾ? ಆ ಥರ. ನೆಕ್ಸ್ಟ್, ಕುಡ್ಡನ್ನು ಪರ್ಮಿಷನ್ ಕೇಳೋಕ್ಕೆ ರಿಕ್ವೆಸ್ಟ್ ಮಾಡಲಿಕ್ಕೂ ಕೂಡ ಬಳಸ್ಬೋದು. ಕುಡ್ ಯು ಪ್ಲೀಸ್ ಗಿವ್ ಮಿ ಓಪನ್? ಆ ಥರ. ಇದೇ ಥರ ನಮಗೆ ಈ ಪದಗಳನ್ನು ಬೇರೆ ಯಾವ ಅರ್ಥದಲ್ಲಿ ಉಪಯೋಗಿಸ್ಬೋದು ಅಂತ ಡೀಟೇಲ್ ಆಗಿ ನೀವು ಕಲಿಬೇಕು ಅಂತಂದರೆ ನಾನು ಪ್ರತಿಯೊಂದು ಪದವನ್ನು ತೆಗೆದುಕೊಂಡು ಪ್ರತಿಯೊಂದು ಪದಕ್ಕೂ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ವೀಡಿಯೋಗಳನ್ನು ಮಾಡಿದ್ದೇನೆ. ಎಲ್ಲ ವೀಡಿಯೋಗಳ ಲಿಂಕನ್ನು ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ಜಸ್ಟ್ ಕ್ಲಿಕ್ ಆ್ಯಂಡ್ ವಾಚ್. ಮಾಡೆಲ್ ವರ್ಬ್ಸ್ ಅಂದರೆ ಇವುಗಳಷ್ಟೇ ಅಲ್ಲ. ಹ್ಯಾವ್ ಟು, ಯೂಸ್ ಟು, ನೀಡ್ ಟು, ಡೀಡ್ ಟು, ಆಟ್ ಟು ಅಂತಕ್ಕಂಥ ಉಳಿದ ಮಾಡೆಲ್ ವರ್ಬ್ಸ್ ಕೂಡ ಇದ್ದಾವೆ.
ಅವುಗಳನ್ನು ಜಾಸ್ತಿ ಬಳಸೋದಿಲ್ಲ. ಅವುಗಳನ್ನು ಕೂಡ ಯಾವ ಥರ ಉಪಯೋಗಿಸ್ಬೇಕು ಅನ್ನೋದನ್ನು ಆ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಪ್ಲೇಲಿಸ್ಟನ್ನು ಓಪನ್ ಮಾಡಿ ಒಂದೊಂದಾಗಿ ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಕ್ಲಿಯರಾಗಿ ಪ್ರತಿಯೊಂದು ಪದವನ್ನು ಬೇರೆ ಬೇರೆ ಯಾವ ಅರ್ಥದಲ್ಲಿ, ಬೇರೆ ಯೂಸೇಜಲ್ಲಿ ಯಾವ ಥರ ಬಳಸಬೇಕು ಅನ್ನೋದು ಕ್ಲಿಯರಾಗಿ ಅರ್ಥ ಆಗುತ್ತೆ. ದಟ್ಸ್ ಆಲ್ ಫಾರ್ ಟುಡೇ. ಯಾವುದಾದ್ರೂ ಒಂದು ವರ್ಬನ್ನು ತೊಗೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೆಂಟೆನ್ಸನ್ನು ಮಾಡ್ತಾ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹೀಗೆ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋ ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್ ಸಿಕ್ಕಾಗುತ್ತೆ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.